ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ನಾನು ಬೆಂಗಳೂರಿನ ಮಹಾಲಕ್ಷ್ಮಿ ತಿಮ್ಮಪ್ಪ. ನಾನು ಯಾವಾಗಲೂ ನನ್ನ ಹೆತ್ತವರಿಗೆ ಹೊಸ ಮನೆಯನ್ನು ಉಡುಗೊರೆಯಾಗಿ ನೀಡುವ ಕನಸು ಕಾಣುತ್ತಿದ್ದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ವಿದ್ಯಾಭ್ಯಾಸಕ್ಕೆ ಮತ್ತು ಆರ್ಥಿಕವಾಗಿ ನನಗೆ ಸಹಾಯ ಮಾಡುತ್ತಾರೆ ಎಂದು ನಂಬಿ ನಾನು ಭಗವದ್ಧರ್ಮವನ್ನು ಪ್ರವೇಶಿಸಲು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ನಾನು ನನ್ನ ಇಂಜಿನಿಯರಿಂಗ್ ಅಧ್ಯಯನದಲ್ಲಿ ಉತ್ಕೃಷ್ಟತೆಯನ್ನು ಗಳಿಸಿದ್ದಲ್ಲದೆ ಕೃತಕ ಬುದ್ಧಿಮತ್ತೆಯ ಬಗ್ಗೆ ನನ್ನಲ್ಲಿದ್ದ ಉತ್ಸಾಹಕ್ಕೆ ಪೂರಕವಾದ ಸಾಫ್ಟ್ವೇರ್ ಉದ್ಯಮದಲ್ಲಿ ಸಾರ್ಥಕ ವೃತ್ತಿ ಜೀವನವನ್ನು ಪಡೆದುಕೊಂಡೆ. ನಾನು ನನ್ನ ಸ್ವಂತ ಮನೆಯನ್ನು ಹೊಂದಲು ಬಯಸಿದ್ದೆ. ಆದರೆ ಅದನ್ನು ಖರೀದಿಸಲು ಅಥವಾ ನಿರ್ಮಿಸಲು ಮುಂದುವರೆಯಲು ಹೆದರುತ್ತಿದ್ದೆ ಮತ್ತು ಹಿಂಜರಿಯುತ್ತಿದ್ದೆ. ಹೀಗಿದ್ದಾಗ ನಮ್ಮ ಮನೆ ಮಾಲೀಕರು ನಾವಿರುವ ಪ್ರತ್ಯೇಕ ಮನೆಯನ್ನು ಮಾರಾಟಕ್ಕೆ ಇಟ್ಟಾಗ ನನ್ನ ಕನಸನ್ನು ಇನ್ನೂ ಮುಂದೂಡಲಾಗಲಿಲ್ಲ. ಆರ್ಥಿಕ ಸಹಾಯ ಮಾಡುವಂತೆ ಕೋರಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಬಲವಾಗಿ ಪ್ರಾರ್ಥಿಸಿದೆ. ಎಲ್ಲ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಿ ಕರ್ಮದ ಚಕ್ರವನ್ನು ತೊಡೆದು ಹಾಕಲು ನಮಗೆ ಹೊಸ ಮನೆಯಿಂದ ಆಶೀರ್ವದಿಸಬೇಕೆಂಬ ಸಂಕಲ್ಪದೊಂದಿಗೆ ನಾವು 8 ವಾರಗಳ ಕಾಲ ಮನೆಯಲ್ಲಿ ಅಷ್ಟಲಕ್ಷ್ಮಿ ಪೂಜೆಯನ್ನು ನಡೆಸಿದೆವು. ನಮ್ಮ ಮನೆಯನ್ನು ಖರೀದಿಸಿದ ವ್ಯಕ್ತಿ ನಮಗೆ ಖಾಲಿ ಮಾಡಲು ಕೇವಲ 3 ತಿಂಗಳ ಸಮಯ ನೀಡಿದನು. ನಾನು ತುಂಬ ದುಃಖಿತಳಾಗಿದ್ದೆ. ಯಾವುದೇ ಬಾಡಿಗೆ ಮನೆಗೆ ಹೋಗಲು ಇಷ್ಟವಿರಲಿಲ್ಲ. ನಾನು ಸಹಾಯಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಮೊರೆ ಹೋದೆ. ಮರುದಿನ ತಮ್ಮ ಪ್ಲಾಟನ್ನು ಮಾರಾಟಕ್ಕೆ ಇಟ್ಟಿದ್ದ ನನ್ನ ಸಂಬಂಧಿಕರೊಬ್ಬರಿಂದ ಕರೆ ಬಂದಿತು. ನಾವು ಆ ಜಾಗವನ್ನು ಇಷ್ಟಪಟ್ಟೆವು. ನನ್ನ ತಾಯಿಯ ಹೆಸರಿನಲ್ಲಿ ನೋಂದಣಿಯನ್ನು ಮಾಡಿಸಿಕೊಂಡೆವು. ದಾಖಲೆಗಳು ಸ್ಪಷ್ಟವಾಗಿದ್ದು ವೆಚ್ಚವನ್ನು ನಿರ್ವಹಿಸಬಹುದಾಗಿತ್ತು. ಎಲ್ಲವೂ ಸುಗಮವಾಗಿ ನಡೆಯಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಆಸ್ತಿಯನ್ನು ಖರೀದಿಸುವ ಭಯವನ್ನು ನನ್ನಿಂದ ಹೇಗೆ ಹೋಗಲಾಡಿಸಿದರು ಎಂದು ನನಗೆ ತಿಳಿಯಲಿಲ್ಲ. ಅತೀವವಾಗಿ ಸಂತೋಷಪಟ್ಟೆ. ಆಕಾಶದಲ್ಲಿ ಹಾರಾಡುತ್ತಿದ್ದೆ. ಈ ಉಡುಗೊರೆ ನೀಡಿರುವುದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ನಾನು ಧೈರ್ಯದಿಂದ 2 ಅಂತಸ್ತಿನ ಕಟ್ಟಡವನ್ನು ನಿರ್ಮಿಸಲು ನಿರ್ಧರಿಸಿದೆ. ನವೆಂಬರ್ 11, 2024ರಂದು ನಾವು ಭೂಮಿ ಪೂಜೆಯನ್ನು ಮಾಡಿದೆವು. ಕೃತಜ್ಞತಾ ದಿನವಾದ ನವೆಂಬರ್ 14, 2024ರಂದು ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದೆವು. ನಾನು ಸೇವಾ ಭಕ್ತಿ ಯಜ್ಞದಲ್ಲಿ ಪಾಲ್ಗೊಳ್ಳಲು ನೇಮಂನಲ್ಲಿದ್ದೆ. ಸಂಪ್ಗಾಗಿ ನೆಲವನ್ನು ಅಗೆಯುವಾಗ ದೊಡ್ಡ ಬಂಡೆಯೊಂದು ಕಂಡುಬಂದಿದೆ ಎಂದು ತಿಳಿಸಲು ನನ್ನ ತಾಯಿ ನನಗೆ ಕರೆ ಮಾಡಿದರು. ನಮ್ಮ ಕಟ್ಟಡದ ನಿರ್ಮಾಣವನ್ನು ನೋಡಿಕೊಳ್ಳಲು ಮತ್ತೊಮ್ಮೆ ಶ್ರೀ ಪರಂಜ್ಯೋತಿಯ ಸಹಾಯವನ್ನು ಕೋರಿದೆ. ಶ್ರೀ ಭಗವತಿ ಇಹಂ ಪರಂಜ್ಯೋತಿ ದೀಕ್ಷಾ ಸಮಯದಲ್ಲಿ ಶ್ರೀ ಅಮ್ಮನವರು ನನ್ನನ್ನು ಬಿಗಿಯಾಗಿ ತಬ್ಬಿ ಹಿಡಿದು ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ, ನೀನು ಯಾವುದಕ್ಕೂ ಚಿಂತಿಸಬಾರದು ಎಂದು ಭರವಸೆ ನೀಡಿದರು. ನೇಮಂ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡುವಾಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಮನೆ ಹೇಗೆ ಕಾಣುತ್ತದೆ ಎಂಬುದರ 3D ದೃಶ್ಯವನ್ನು ತೋರಿಸಿದರು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಿರಂತರವಾಗಿ ನನ್ನ ಜೀವನದಲ್ಲಿ ತರುತ್ತಿರುವ ಪವಾಡಗಳಿಗಾಗಿ ಅವರಿಗೆ ಧನ್ಯವಾದಗಳನ್ನು ಹೇಗೆ ಹೇಳಬೇಕೆಂದು ತಿಳಿಯದು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್, ನಿಮ್ಮನ್ನು ಬಹಳ ಪ್ರೀತಿಸುತ್ತೇನೆ. ಧನ್ಯವಾದಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್. ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವಾಗಲಿ.